ಸಂಗೀತ ಕಚೇರಿಯನ್ನು ಸಭೆಯಲ್ಲಿ ನಡೆಸಿ ಗಿಡದಲ್ಲಿ ಹೂ ಹಣ್ಣು ಬರಿಸಿದ. ಅವರದು ಜನರನ್ನು ಮೈ ಮರೆಸುವ ಸಾಟಿ ಇರದ ಹಾಡಿನ ಮೂಲಕ. ಅಯಮೇವ ಗೋ ವಿಷಯತೋಪಿ ಸದಸಿ ಜನತಾರ್ಥಿತೋ ಜಪಾದೆ ಪುಷ್ಪಮುತ ಫಲಮಗೋ ವಿದಧೆ ಜನಸುತ್ತಿದಾನುಪಮ ಗಾನ ಸಂಪದ. ಶ್ರೀ ವಾದಿರಾಜರು ಪ್ರಾಣದೇವರ ಒಂದು ಕೃತಿಯನ್ನು ರಚನೆ ಮಾಡುವಾಗ ಹನುಮಂತ ದೊಡ್ಡ ಸಂಗೀತಗಾರ ಎನ್ನುವಂತಹದ್ದನ್ನು ಹೇಳ್ತಾರೆ. ಸಬಲವನ್ನು ದಾಟಿದ ಧೀರನೋ ಧೀರನೋ ಗಂಭೀರನೋ ರಾಗತಾಳ ಮೇಳದಲ್ಲಿ ಜಾಣನೋ ಪ್ರವೀಣನೋ ರಾಗತಾಳ ಮೇಳದಲ್ಲಿ ಜಾಣನೋ ಪ್ರವೀಣನೋ ಮುಖ್ಯ ಪ್ರಾಣನಾಥನೋ ಪೇಜಾವರ ಸ್ವಾಮಿಗಳ ಜೊತೆಗೆ ಹಿಂದಿನ ದೊಡ್ಡವರು ವಾಚನ ಪ್ರವಚನದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಆಗ ಈ ಹಾಡನ್ನು ಹಾಡಿದೆ ನಾನು. ಅವರು ಪ್ರವಚನ ಮಾಡಬೇಕು, ಏನು ಮಾಡ್ತಾರೋ ಅಂತ ನಾನು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಅವರೊಂದು ಕಥೆ ಹೇಳಿ, ಹನುಮಂತ ಎಂಥ ದೊಡ್ಡ ಸಂಗೀತಗಾರ ಆಗಿದ್ದ ಅಂತ ಹೇಳಿದರೆ ಜನರನ್ನು ಮೈಮರೆಸುವ ಸಾಟಿ ಇರದ ಅನುಭವವಾದಂಥ ಹಾಡಿನ ಮೋಡಿ ಪ್ರಾಣದೇವರು. ಅದಕ್ಕೊಂದು ಕಥೆ ಹೇಳಿದ್ರು. ಒಮ್ಮೆ ನಾರದರಿಗೆ ಹನುಮಂತ ಯಾವ ಥರ ಸಂಗೀತ ಹಾಡ್ತಾನೆ, ಕಚೇರಿ ಮಾಡ್ತಾನೆ ಕೇಳಬೇಕು ಅಂತ ಒಂದು ಅನಿಸ್ಬಿಡ್ತವೆ. ಯಾಕಂತ ಹೇಳಿದರೆ ಅವರು ಕೂಡ ನಾದ ಗಾನ ವಿಶಾರದರು. ಹನುಮಂತನನ್ನು ಸಲ ವಿಚಾರಿಸ್ಕೊಳ್ಬೇಕು ಅಂತ ಅಲ್ಲಿಗೆ ಹೋದರು. ನಮ್ಮ ತಂಬೂರಿಯನ್ನು ಒಟ್ಟಿಗೆ ತಗೊಂಡೋಗಿದ್ದಾರೆ. ಹನುಮಪ್ಪ ಬಹಳ ಸಂಗೀತಗಾರ ಅಂತೆ, ನೀನು ತುಂಬ ಚೆನ್ನಾಗಿ ಹಾಡ್ತೀಯಂತೆ, ಒಂದು ಚೆನ್ನಾಗಿ ಒಂದು ಹಾಡಿಬಿಡಪ್ಪ, ನಾನು ಒಂದು ಕೇಳಿಬಿಡ್ತೀನಿ. ಹನುಮಂತ ಹಾಡು ಪ್ರಾರಂಭ ಮಾಡಿದ. ಹಾಡಿದರೆ ಕೇಳಲಿಕ್ಕೆ ಇವರು ಚಕ್ರ ಮಕ್ಕಳ ಹಾಕೊಂಡು ಕೂತಿದ್ದಾರೆ. ತಮ್ಮ ತಂಬೂರಿಯನ್ನು ಒಂದು ಕಲ್ಲಿನ ಮೇಲೆ ಇಟ್ಟಿದ್ದಾರೆ, ದೊಡ್ಡ ಬಂಡೆ ಕಲ್ಲು ಅದರ ಮೇಲೆ ಇಟ್ಟಿದ್ದಾರೆ. ಹನುಮಂತ ಹಾಡು ಶುರು ಮಾಡಿದರೆ ಆ ಕಲ್ಲು ಕರಗಿ ಹೋಗ್ತೇವೆ. ಕಲ್ಲು ಕರಗಿತು. ಹನುಮಂತನ ಸಂಗೀತವನ್ನು ಕೇಳಿದರೆ ಕಲ್ಲು ಮಾತ್ರ ಅಲ್ಲ, ವಜ್ರದಂಥ ಕಠಿಣವಾದ ನಮ್ಮ ಹೃದಯವೂ ಕರಗ್ತದೆ. ಅಂತಹ ಒಂದು ಮಹಾನುಭಾವ. ಹಾಡು ಮುಗಿಯಿತು, ಕಲ್ಲು ಕರಗಿತು, ತಂಬೂರಿ ಅದರ ಒಳಗೆ ಸೇರಿ ಗಾಬರಿ ಆಗೋಯ್ತು. ಯಾರಿಗೆ? ನಾರದರಿಗೆ. ಮಹಾರಾಯ, ಇರುವುದೊಂದು, ಅದಕ್ಕೆ ನನ್ನ ಜೀವನ ತಾಗುವುದೇ ಆ ಒಂದು ತಂಬೂರಿಯಿಂದಾಗಿ, ಅದನ್ನು ನೀನು ಈ ರೀತಿಯಲ್ಲಿ ಕಲ್ಲಿನೊಳಗೆ ಮುಳುಗಿಸಿಬಿಟ್ಟಿದ್ದಿ ಅಂತಂದೇಳಿ. ಯಾಕೆಂತ ಹೇಳಿದರೆ ಇವರು ಗಾಯನ ನಿಲ್ಲಿಸುವಾಗ ಅದು ಗಟ್ಟಿಯಾಗೋಯ್ತು, ಕಲ್ಲು ಅದರೊಳಗೆ ಸೇರಿದರೆ ಅದನ್ನು ತೆಗಿಲಿಕ್ಕಾಗಬೇಕು. ಕಡೆಗೆ ಇನ್ನೊಂದು ಪ್ರಾರ್ಥನೆ ಮಾಡಿದರು ನಾರದ. ಇನ್ನೊಂದು ಹಾಡು ಒಂದಾಯ್ತಾನೆ, ಇನ್ನೊಂದು ಹಾಡಿದರು, ಇನ್ನೊಂದು ಹಾಡಿದರು. ಆಗ ಪುನಃ ಕಲ್ಲು ಕರಗಿತ. ಕಲ್ಲು ಕರಗಿದರೆ ತಟ್ಟನೆ ನಾರದರು ಎದ್ದು ಆ ತಂಬೂರಿ ತಗೊಂಡಿತು. ಹಾಗೆ ಇಂಥ ಒಂದು ಸುಂದರವಾದ ಕಥೆಯನ್ನು ಪೇಜಾವರ ಸ್ವಾಮಿಗಳು ಹೇಳಿದ್ದನ್ನು ನಾವು ನೆನಪಿಸ್ತೇವೆ. ರಾಗತಾಳ ಮೇಳದಲ್ಲಿ
ಸುಲಭ ಸಂಸ್ಕೃತದ ರಚನೆಯಿಂದ ಅನುಪಮ